ಇವತ್ತು ಎಲ್ಲ ಮಂಗಳೂರು ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪತ್ರಕರ್ತರ ಮಿತ್ರರಿಗೆ ಹಾಗೂ ಎಲ್ಲ ಮೀಡಿಯಾ ಮಿತ್ರರಿಗೆ ನಮ್ಮ ಧರ್ಮಸ್ಥಳದಲ್ಲಿ ನಡೆಯತಕ್ಕಂಥ ಒಂದು ಪಾರಾಯಣ ಸೇವಾ ಸಮಿತಿಯ ವತಿಯಿಂದ ತಮಗೆ ಹಾರ್ದಿಕ ಸ್ವಾಗತ. ಇವತ್ತಿನ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಮುಖ್ಯವಾಗಿ ನಮ್ಮ ಪಂಢರಪುರದ ಗುರುಗಳಾದ ಹರಿಪ್ರಸಾದ್ ಮಹಾರಾಜರು ಉಪಸ್ಥಿತರಿದ್ದಾರೆ. ಅದರ ಜೊತೆಗೆ ನಮ್ಮ ಪಾರಾಯಣ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಟಿ ಪಾಟೀಲರು ಉಪಸ್ಥಿತರಿದ್ದಾರೆ. ಅದರಂತೆ ನಮ್ಮ ಪಾರಾಯಣ ಸಮಿತಿಯ ಕಾರ್ಯದರ್ಶಿಗಳಾದಂಥ ಬಾಪು ಸಿಂಗ್ ರಜಪೂತ್ ಅವರು ಬಿಜಾಪುರದವರು ಉಪಸ್ಥಿತರಿದ್ದಾರೆ. ಅದರಂತೆ ನಮ್ಮ ಸ್ಥಳೀಯರಾದಂಥ ವಿನೋದ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ. ಅದರಂತೆ ನಮ್ಮ ಸಂಪ್ರದಾಯದ ಹವಾದಾರ ಅಂತೀವಿ ನಾವು, ನಮ್ಮ ತೇಜಪ್ಪ ಮಹಾರಾಜ್ ಅಂತಿದ್ದಾರೆ. ಅದರಂತೆ ಪಂಢರಪುರದವರು ಗೋಪಾಲರವರು ಉಪಸ್ಥಿತರಿದ್ದಾರೆ. ಇದರ ಉದ್ದೇಶ ಇವತ್ತಿನ ನಮ್ಮ ಉದ್ದೇಶ ಏನಂತಂದರೆ, ತಮಗೆ ಈಗಾಗಲೇ ಒಂದು ಹಿಂದೆ ನಾವು ನಡೆಸಿದ್ದೀವಿ ಸಭೆಯನ್ನು. ನಾಳೆ 7ನೇ ತಾರೀಕಿನಿಂದ ಅಧಿಕ ಮಾಸದ ಪ್ರಯುಕ್ತ 7ನೇ ತಾರೀಕಿನಿಂದ ಕನ್ಯಾಡಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ರಾಮ ಮಂದಿರದಲ್ಲಿ 7ರಿಂದ 13ರವರೆಗೆ ಪಾರಾಯಣ ಕಾರ್ಯಕ್ರಮ, ನಿರಂತರ ಪಾರಾಯಣ ಕಾರ್ಯಕ್ರಮ. ಏಕಕಾಲಕ್ಕೆ 1008 ಜನ, ಅಂದರೆ ನಮ್ಮ ಜ್ಞಾನೇಶ್ವರಿ ಪಾರಾಯಣದ ಗ್ರಂಥವನ್ನು ಓದಲಿಕ್ಕೆ ಕೂತ್ಕೋತಾರೆ. 1008 ಜನ ಅವರಿಗೆ ನಾವು ಉಚಿತವಾಗಿ, ಜ್ಞಾನೇಶ್ವರಿ ಗ್ರಂಥ ಅಂದರೆ ಅದು ಭಗವದ್ಗೀತೆನೇ, ಅದನ್ನು ಜ್ಞಾನೇಶ್ವರಿ ಗ್ರಂಥ ಅಂತೀವಿ. ಅದನ್ನು 1008 ಜನ ಸತತವಾಗಿ 7 ದಿವಸವರೆಗೆ ಅದನ್ನು ಪಾರಾಯಣ ಮಾಡ್ತಾರೆ. ಬೆಳಗ್ಗೆ 7ರಿಂದ 11 ಗಂಟೆವರೆಗೆ ಆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಕಾರ್ಯಕ್ರಮ 7ನೇ ತಾರೀಕಿನಂತಿದೆ. ಆ ದಿವಸ ತಮಗೆಲ್ಲ ಗೊತ್ತಿರುವಾಗ ಮಾಜಿ ಮುಖ್ಯಮಂತ್ರಿಗಳು ಡಿ.ವಿ. ಸದಾನಂದ ಗೌಡರು ಹಾಗೂ ಎಲ್ಲ ತಂಡ ನಮ್ಮ ಇನ್ವಿಟೇಷನ್ಲಿ ನಾವು ಆಮಂತ್ರಣ ಮಾಡಿದ್ದೀವಿ. 7 ಗಂಟೆಗೆ ಉಪಸ್ಥಿತರಿರ್ತಾರಂತ ಈಗಾಗಲೇ ನಮಗೆ ಹೇಳಿದ್ದಾರೆ. ಗ್ರಂಥ ಬಿಡುಗಡೆನ ಅವರೇ ಮಾಡ್ತಾರೆ. ಅವರು ಮತ್ತು ಡಾಕ್ಟರ್ ಕಲ್ಲಡಕ ಪ್ರಭಾಕರ್ ಭಟ್ರು ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ, ಬರ್ತಾ ಇದ್ದಾರೆ. ಏನು ನಾವು ಈ ಆಮಂತ್ರಣ ಪತ್ರಿಕೆಯಲ್ಲಿ ಏನು ನಾವು ಯಾರ್ಯಾರು ಆಮಂತ್ರಿತರನ್ನು ಮಾಡಿದ್ದೀವಿ, ಆ ಕನಿಷ್ಠ 7ರಿಂದ 8 ಜನ ಮಂಗಳೂರಿನ ಶಾಸಕರು ಇರ್ಬೋದು, MP ಅವರು ಇರ್ಬೋದು, ಅವರೆಲ್ಲರೂ ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ಆ ನಿಮಿತ್ತ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅವರೆಲ್ಲರೂ ಬರ್ತಾ ಇದ್ದಾರೆ. ಆದ್ದರಿಂದ ತಾವುಗಳು ಸಹಿತ ತಮಗೆ ಆಮೇಲೆ ತಮ್ಮ ಕೂಡ ಚರ್ಚೆ ಮಾಡಬೇಕಂತಿದ್ದೀವಿ. ಆ ಮುಗಿದ ನಂತರ ಸ್ವಲ್ಪ ಒಂದು 5 ನಿಮಿಷ, ಯಾಕಂದರೆ ಈ ಸನಾತನ ಧರ್ಮವನ್ನು ಪ್ರಚುರಪಡಿಸಲಿಕ್ಕೆ ಏನೇನು ಮಾಡಬೇಕಂತ ನಾವು ಪ್ಲ್ಯಾನ್ ಹಾಕೋದು. ಅದರಂತೆ ಇವತ್ತು ಅದರ ಹಿಂದಿನ ಸವಿವರವನ್ನು ನಮ್ಮ ಕಾರ್ಯದರ್ಶಿಗಳು ಸ್ವಲ್ಪ ಮಾತಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. 3 ವರ್ಷಕ್ಕೊಮ್ಮೆ ಬರತಕ್ಕಂಥ ಒಂದು ಪುರುಷೋತ್ತಮ ಮಾಸದ ಈ ಒಂದು ಕ್ಷೇತ್ರ ಮಂಜುನಾಥ ಧರ್ಮಸ್ಥಳದ ಒಂದು ಕ್ಷೇತ್ರದಲ್ಲಿ ಏನು ನಮ್ಮ ಪಂಢರಪುರ ಗುರುಗಳಾಗಿರ್ತಕ್ಕಂಥ ಪೀಠಸ್ಥರಾಗಿರ್ತಕ್ಕಂಥ ಈ ಒಂದು ವಾರಕರಿ ಸಂಪ್ರದಾಯದ ಏನೊಂದು ಕಾರ್ಯಕ್ರಮ ಸನಾತನ ಧರ್ಮ ಒಳಗೊಂಡು ಏನು ಒಂದು 3 ವರ್ಷಕ್ಕೊಮ್ಮೆ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಕ್ಷೇತ್ರದಲ್ಲಿ ಆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಒಂದು ಜಗದ್ಗುರು ತುಕಾರಾಮ್ ಮಹಾರಾಜರು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ದೇವು ಗ್ರಾಮದಲ್ಲಿ ದೈವ ಪುರುಷರಾಗಿರ್ತಕ್ಕಂಥ ಜಗದ್ಗುರು ತುಕಾರಾಮ್ ಮಹಾರಾಜರ ಶಿಷ್ಯರಾಗಿರ್ತಕ್ಕಂಥ ಮೇಳೋಬಾರಾಯರು, ಅವರ ಶಿಷ್ಯರಾಗಿರ್ತಕ್ಕಂಥ ಶಂಕರ ಸ್ವಾಮಿ ಶೂರ್ಕರ್, ಅವರು 7ನೇ ಪೀಳಿಗೆಯ ವಂಶಜರಾಗಿರ್ತಕ್ಕಂಥ ಹರಿಭಾವ ಸ್ವಾಮಿ ಗೋವಿಂದ ಸ್ವಾಮಿ ಶೂರ್ಕರ್, ಇವರ ಸುಪುತ್ರರಾಗಿರ್ತಕ್ಕಂಥ ಸುಖ ಸ್ವಾನಂದ ಸ್ವರೂಪರಾಗಿರ್ತಕ್ಕಂಥ ವೈಕುಂಠವಾಸಿ ಚೈತನ್ಯ ಸದ್ಗುರುಗಳಾಗಿರ್ತಕ್ಕಂಥ ಶರಸ್ವಾಮಿ ಹರಿಭಾವ ಸ್ವಾಮಿ ಲಾಖೆ ಅವರ ಶೂರ್ಕರ್ ಅವರ ಒಂದು ಸಂಕಲ್ಪವಾಗಿತ್ತು. ಕ್ಷೇತ್ರ ಧರ್ಮಸ್ಥಳದಲ್ಲಿ ಈ ಒಂದು ಪಂಢರಪುರದ ವಾರಕರಿ ಸಾಂಪ್ರದಾಯಿಕ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ 2021ರಲ್ಲಿ ಏನು ಸಂಕಲ್ಪ ಆಗಿತ್ತು, 2018ರಲ್ಲಿ ಒಂದು ಸಂಕಲ್ಪ ಮಾಡಿದರು. ಮುಂದೆ ಅವರು ತೀರ್ಕೊಂಡ ನಂತರ ಅವರ ಸುಪುತ್ರರಾಗಿರ್ತಕ್ಕಂಥ ಹರಿಪ್ರಸಾದ್ ಮಹಾರಾಜ್, ಚೈತನ್ಯ ಸದ್ಗುರುಗಳಾಗಿರ್ತಕ್ಕಂಥ ಹರಿಪ್ರಸಾದ್ ಮಹಾರಾಜರ ಅವ್ರ ಸುಪುತ್ರರಾಗಿರ್ತಕ್ಕಂಥ ಶೂರ್ಕರ್ ಇವರ ದಿವ್ಯ ನೇತೃತ್ವದಲ್ಲಿ ಅವರ ಸಂಕಲ್ಪವನ್ನು ಪೂರ್ಣ ಮಾಡಲಿಕ್ಕೆ ಅವರ ದಿವ್ಯ ನೇತೃತ್ವದಲ್ಲಿ ಒಂದು ಧರ್ಮಸ್ಥಳದ ಮಂಜುನಾಥ ಕ್ಷೇತ್ರದಲ್ಲಿ ಯಾವ ರಾಮ ಮಂದಿರ ಆಗಿರ್ತಕ್ಕಂಥ ಕನ್ಯಾಡಿ ಆ ದೇವಸ್ಥಾನದಲ್ಲಿ ಅವರ ದಿವ್ಯ ನೇತೃತ್ವ ಮತ್ತು ಗುರುಗಳಾಗಿರ್ತಕ್ಕಂಥ ಮಹಾಮಂಡಲೇಶ್ವರ
1008 ಸ್ವಾಮಿ ಸದ್ಗುರು ಬ್ರಹ್ಮಾನಂದ ಸ್ವಾಮೀಜಿಯವರ ಮಹಾರಾಜರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಬರುವಂಥ ಇದೇ ತಿಂಗಳು ದಿನಾಂಕ 7/6/2026ರಿಂದ 13/6/2026ರವರೆಗೆ 7 ದಿನ ಕಾರ್ಯಕ್ರಮ ಒಂದು ಜರುಗಲಿದ್ದು, ಆ ಕಾರ್ಯಕ್ರಮದ ರೂಪುರೇಷೆ ಹೇಗಿರುತ್ತೆ ಅಂದರೆ, ದಿನನಿತ್ಯ ಕಾರ್ಯಕ್ರಮ ಪ್ರಥಮದಲ್ಲಿ ಯಾವ ನಮ್ಮ ಪಾರಾಯಣ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ RT ಪಾಟೀಲ್ರಿಂದ ಒಂದು ಕಾರ್ಯಕ್ರಮದ ಧ್ವಜಾರೋಹಣ ನೆರವೇರ್ತಾ ಇದೆ ಆ ದಿನ ಬೆಳಗ್ಗೆ 7 ಗಂಟೆಗೆ. ತದನಂತರ ಯಾವ ನಮ್ಮ ಆ ರಾಮ ಮಂದಿರದ ಕನ್ಯಾಡಿ ರಾಮ ಮಂದಿರದ ಶ್ರೀ ಅನಂತ ಶ್ರೀ ಉಭಿಷಿತ ಶ್ರೋತ್ರಿಯ ಬ್ರಹ್ಮನಿಷ್ಠ ಮಹಾಮಂಡಲೇಶ್ವರ 1008 ಶ್ರೀ ಶ್ರೀ ಜಗದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯ ಮಹಾರಾಜರ ಪಂಚಮನಾಮ ಚುನಾ ಅಖಾಡ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಅದೇ ದಿನ 7ನೇ ತಾರೀಕು ನೆರವೇರುತ್ತಿದೆ. ತದನಂತರ ನಮ್ಮ ರಾಜಕೀಯ ಧುರೀಣರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಡಿ ವಿ ಸದಾನಂದ ಗೌಡರು ಕೂಡ ಆ ಕಾರ್ಯಕ್ರಮಕ್ಕೆ ಗ್ರಂಥ ಬಿಡುಗಡೆ ಮಾಡಲಿಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದು, ಅದೇ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಬರ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಅವರು ಕೂಡ ಬರ್ತಾರೆ. ಮತ್ತು ಶ್ರೀಯುತ ಕಲ್ಲಡ್ಕ ಪ್ರಭಾಕರ್ ಭಟ್ರು ಹಿರಿಯರು RSS ಸಂಘದ ಪ್ರಮುಖರು, ಅವರು ಕೂಡ ಈ ಸನಾತನ ಕಾರ್ಯಕ್ರಮ ಇರುವುದರಿಂದ ನಾನು ಕೂಡ ಆಧ್ಯಾತ್ಮಿಕ ಚಿಂತನದಲ್ಲಿ ಭಾಗಿಯಾಗಿತ್ತನಂತ ಅವರು ಕೂಡ ಹೇಳಿದ್ದಾರೆ, ಅವರು ಕೂಡ ಆಗಮಿಸಿದ್ದಾರೆ. ಅನೇಕ ಪಕ್ಷದ ಧುರೀಣರು, ರಾಜಕೀಯ ಧುರೀಣರು ಕೂಡ ಈ ಒಂದು ಬೆಳ್ತಂಗಡಿಯ ಶಾಸಕರಾಗಿರ್ತಕ್ಕಂಥ ಹರೀಶ್ ಅವರು ಕೂಡ ಹರೀಶ್ ಪೂಂಜಾರು ಕೂಡ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ರಾಮನಾಥ್ ರೈ ಮಾಜಿ ಸಚಿವರು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಭಾಗೀರಥಿ ಮುರುಳ್ವ ಶಾಸಕರು ಸುಳ್ಯ ಮತ್ತು ಶ್ರೀಯುತ ವೇದವ್ಯಾಸ್ ಕಾಮತ್ ಶಾಸಕರು ಮಂಗಳೂರು, ಶ್ರೀಯುತ ಸುನೀಲ್ ಕುಮಾರ್ ಕಾರ್ಕಳ ಶಾಸಕರು ಮತ್ತು ರಾಜೇಶ್ ನಾಯ್ಕ್ ಶಾಸಕರು ಬಂಡವಾಳ, ಶ್ರೀಯುತ ಅಶೋಕ್ ರೈ ಶಾಸಕರು ಪುತ್ತೂರು, ಶ್ರೀಯುತ S ಅಂಗಾರ್ ಮಾಜಿ ಸಚಿವರು ಸುಳ್ಯ, ಶ್ರೀಯುತ ಡಾಕ್ಟರ್ ಭರತ್ ಶೆಟ್ಟಿ ಶಾಸಕರು ಮಂಗಳೂರು ಉತ್ತರ, ಬ್ರಿಜೇಶ್ ಚೌಟ ಸಂಸದರು ಮಂಗಳೂರು, ಕಿಶೋರ್ ಕುಮಾರ್ ಕೋಟ್ಯಾಡಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು, ಅವರು ಕೂಡ ಈ 7 ದಿನವರೆಗೆ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಒಂದು ಗ್ರಂಥ ಬಿಡುಗಡೆ ಆದ ನಂತರ ಜ್ಞಾನೇಶ್ವರಿ ಭಗವದ್ಗೀತಾ ಜ್ಞಾನೇಶ್ವರಿ ಗ್ರಂಥವು ಸುಮಾರು ಗುರುಗಳ ಅಪೇಕ್ಷೆ ಮೇರೆಗೆ, ಸಂಕಲ್ಪದ ಮೇರೆಗೆ 1008 ಜನ ಆ ಒಂದು ಕ್ಷೇತ್ರದಲ್ಲಿ ಸಾಮೂಹಿಕ ಪಾರಾಯಣ ಜ್ಞಾನೇಶ್ವರಿ ಗ್ರಂಥ 7 ದಿನವರೆಗೆ ನಡೀತಕ್ಕಂಥ ಪಾರಾಯಣದಲ್ಲಿ ಎಲ್ಲ ಭಕ್ತಾದಿಗಳು ಭಾಗಿಯಾಗಿರ್ತಾರೆ. 1008 ಮಂದಿ ಆ ಪಾರಾಯಣ ಓದಲಿಕ್ಕೆ ಕೂಡ್ತಾರೆ. ತದನಂತರ ಬಿಡುಗಡೆ ಆದ ನಂತರ, ಗ್ರಂಥ ಬಿಡುಗಡೆ ಆದ ನಂತರ ಒಂದು ನಮ್ಮ ವಾರಕರಿ ಸಂಪ್ರದಾಯ ಪದ್ಧತಿ ಪ್ರಕಾರ ಒಂದು ಪೋತಿ ಸ್ಥಾಪನೆ ಅಂತ ಆಗುತ್ತೆ. ಅದಾದ ನಂತರ ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಅನೇಕ ರಾಜ್ಯದವರು, ಯಾವ ಮಹಾರಾಷ್ಟ್ರದ ಭಕ್ತಾದಿಗಳಿರ್ಬೋದು, ಕರ್ನಾಟಕದ ಭಕ್ತಾದಿಗಳಿರ್ಬೋದು, ಆಂಧ್ರ ಪ್ರದೇಶ, ಗೋವಾ ರಾಜ್ಯ, ಈ 4 ರಾಜ್ಯಗಳಿಂದ ಅನೇಕ ಸಂತ ಮಂಡಳಿ ಹಾಗೂ ವಾರಕರಿ ಸಾಂಪ್ರದಾಯಿಕ ಭಕ್ತಾದಿಗಳು, ಸಂಗೀತಗಾರರು, ಪ್ರವಚನ, ಕೀರ್ತನ ದಿನನಿತ್ಯಕ್ಕೆ ಈ ಕಾರ್ಯಕ್ರಮ ಜರುಗುವುದು. ನಿತ್ಯದ ಕಾರ್ಯಕ್ರಮ ಸ್ವಲ್ಪ ವಿವರವಾಗಿ ಹೇಳಿಬಿಡ್ತೀನಿ ನಾನು. ಬೆಳಗಿನ ಜಾವ ನಸುಕಿನಲ್ಲಿ 4 ಗಂಟೆ 4:30ರಿಂದ ಕಾಕಡ ಆರತಿ ನಡೆಯುತ್ತಿದೆ. ತದನಂತರ ಸಾಮುದಾಯಿಕ ಪಾರಾಯಣ 12ರವರೆಗೆ. 12ರ ನಂತರ ಒಂದು ಏನು ಕೀರ್ತನೆ, ಹರಿ ಕೀರ್ತನೆ ನಡೆಯುತ್ತೆ ಕನ್ನಡದಲ್ಲಿ. ತದನಂತರ ಸಾಯಂಕಾಲ ಪ್ರವಚನ ಮತ್ತು ನಾಮ ಜಪ. ಸಂಜೆ 7ರಿಂದ 9ರವರೆಗೆ ಮತ್ತು ಹರಿ ಕೀರ್ತನೆ. ಇವು ದಿನನಿತ್ಯವಾಗಿ 7 ದಿನವರೆಗೆ ಕಾರ್ಯಕ್ರಮ ನಡೀತಾ ಬರ್ತಿದೆ, ಜರುಗಲಿದೆ. ತದನಂತರ 7ನೇ ದಿನ ಒಂದು ದಿಂಡಿ ನಗರ ಪ್ರದಕ್ಷಿಣೆ ಅಂತೇಳಿ ದಿಂಡಿ ಸೋಳ ತೆಗಿತೀವಿ ಅನೇಕ ಭಕ್ತರಿಂದ. ಆ ದಿಂಡಿ ಸೋಳ ಪ್ರಾರಂಭವಾಗಿ ಕೊನೆಗೆ ಕಾಲಾ ಕೀರ್ತನದೊಂದಿಗೆ, ಅಂದರೆ ಕೃಷ್ಣನ ಮೊಸರನ ಗಡಿಗೆ ಇರ್ತಲ್ಲ, ಅದು ಹೊಡೆದು ಈ ಕಾರ್ಯಕ್ರಮ ಮಂಗಲ ಆಗ್ತಾ ಇದೆ. ಆದ ಕಾರಣ ಎಲ್ಲ ಭಕ್ತಾದಿಗಳು ತನು ಮನೋದಿಂದ ಸಹಯೋಗದಿಂದ ಈ ಕಾರ್ಯಕ್ರಮವು
चैतन्य सद्गुरू शंकर स्वामी सरस्वामी ಶಿವಕುಮಾರ್ ಬಹುउದ್ದೇಶ ಸಂಸ್ಥಾ पंढरपूर ಅಂತರ್ಗತ ಮತ್ತು ಪಾರಾಯಣ ಸೇವೆ ಸಮಿತಿಯ ಸಹಯೋಗದಲ್ಲಿ ಅನೇಕ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಎಲ್ಲರ ಸಹಕಾರ ಸಹಯೋಗದಿಂದ ಗುರುಗಳ ನೇತೃತ್ವದಲ್ಲಿ ಮತ್ತು ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗಲಿದ್ದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಗುರುಗಳ ಕೃಪೆಗೆ ಪಾತ್ರರಾಗಿ ಪಾಂಡುರಂಗನ ಪಾತ್ರ ಅವರ ಕೃಪೆಗೆ ಪಾತ್ರರಾಗಿ ಶ್ರೀ ಮಂಜುನಾಥ ದೇವರ ಕೃಪೆಗೆ ಹಾಗೂ ರಾಮ ಮಂದಿರದ ಆರಾಧ್ಯ ದೈವರಾಗಿರ್ತಕ್ಕಂಥ ಇವ್ರ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಕೃತಾರ್ಥರಾಗಬೇಕಂತ ನಾನು ಇಷ್ಟು ಹೇಳಿ ಈ ಪತ್ರಕರ್ತರಲ್ಲಿ ಉಪಸ್ಥಿತ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಬಾಹುಲ್ಯ ಶ್ರೀ ಗುರುಂಚಿ ते ನಮಸ್ಕಾರ आता ಎಲ್ಲರ ನಮ್ಮ ಕಾರ್ಯದರ್ಶಿ ಅವರು ಮತ್ತು ಹಾಗೂ ನಮ್ಮ ಉಪಾಧ್ಯಕ್ಷರು ಮಾತಾಡಿದ್ರು ಈ ಕಾರ್ಯಕ್ರಮವನ್ನು ಏನು ರೂಪರೇಷ ಇರುತ್ತೆ ಮತ್ತು ಅದ್ರಾಗ ಏನು ದಿನನಿತ್ಯಗಳದ ಕಾರ್ಯಕ್ರಮ ಅದಾವ ಅವರೆಲ್ಲರ ತಾವೆಲ್ಲರಿಗೆ ಹೇಳಿದ್ರು ಅದರ ಪ್ರಕಾರ ರೀ ದಿನಾಂಕ 7/6/2026 ಹಿಡ್ಕೊಂಡು 13/6/2026 ಶ್ರೀ ಕ್ಷೇತ್ರ ರಾಮ ಮಂದಿರ ಮಹಾಸಂಸ್ಥಾನ ಕನ್ಯಾಡಿ ಒಳಗ್ರಿ ಈ 7 ದಿನವನ್ನು ನಮ್ಮ ವಾರ್ಕರಿ ಸಂಪ್ರದಾಯದ ಕಾರ್ಯಕ್ರಮ ನಾವು ಇಟ್ಕೊಂಡಿವ್ರಿ. ಅದು ಯಾಕೆ ಇಟ್ಕೊಂಡಿವಿ ಅಂತ ನಮ್ಮ ವಾರ್ಕರಿ ಸಂಪ್ರದಾಯದ ಪ್ರಚಾರ ಪ್ರಸಾರ ಎಲ್ಲೇ ಆಗಿಲ್ರಿ. ಅಂದ್ರೆ ಇಡೀ ಜಗತ್ತಕ್ಕೆ ಅದ ನಮ್ಮ ಪಾಂಡುರಂಗ ಏನೈತ್ರಿ ಮತ್ತು ಅದ ಸಂತ ಮಹಾತ್ಮರದ ಏನು ವಿಚಾರ ಐತ್ರಿ ಅದು ಎಲ್ಲರಿಗೆ ತಿಳ್ಕೊಬೇಕಂತ ನಾವು ಪ್ರತಿ 3 ವರ್ಷಕ್ಕೊಮ್ಮೆ ಯಾವಾಗ ಅಧಿಕ ಮಾಸ ಬರುತ್ತಾ ಅವಾಗ ಪ್ರತಿಯೊಂದು 3 ವರ್ಷಕ್ಕೊಮ್ಮೆ ಎಲ್ಲಿ ವಾರ್ಕರಿ ಸಂಪ್ರದಾಯದ ಪ್ರಚಾರ ಮತ್ತು ಪ್ರಸಾರ ಎಲ್ಲೇ ಕಡಿಮೆ ಆಗಿರ್ತೈತ್ರಿ ಅಲ್ಲಿ ಹೋಗಿ ಅದಕ್ಕೆ ಒಂದು ಚಲ್ತಿ ಸಿಗ್ಬೇಕು, ಇಲ್ಲಾಂದ್ರೆ ಒಂದು ಚಾಲನಾ ಕೊಡ್ಬೇಕಂತ ನಾವು ಅಲ್ಲಿ ಹೋಗಿ ಅದ ಒಂದು 7 ದಿನದ ಕಾರ್ಯಕ್ರಮವನ್ನು ಹಿಡ್ಕೊಂತಿರ್ತಿದ್ವಿ. ಅದ್ರ ಕೂಡ ಈ ಅಧಿಕ ಮಾಸ ಒಳಗೆ ನಾವು ಏನು ಪುಣ್ಯ ಮಾಡ್ತೀವ್ರಿ ಅದು ನಮಗೆ ಏನು ಆಗಿ ಸಿಗತ್ತಂತ ಡಬಲ್ ಆಗಿ ಸಿಗತ್ತೆ. ನೋಡಿದ ನಂತರ ನಮ್ಮ ಶಾಸ್ತ್ರ ಒಳಗೆ ಬರ್ದಾರ ಅಧಿಕಸ್ಯ ಫಲ ಅಂದ್ರೆ ನಾವು ಏನು ಅಧಿಕ ಮಾಸ ಒಳಗೆ ಭಗವಂತನ ಹೆಸರು ಇರಲಿಲ್ಲ ಅಂದ್ರೆ ನಮ್ಮ ಏನು ಪುಣ್ಯ ಕರ್ಮದ ನಾವು ಒಂದು ಕಾರ್ಯ ಮಾಡ್ತೀವ್ರಿ ಆ ಪುಣ್ಯ ಕಾರ್ಯದ ನಮಗೇನು ಇರತ್ರಿ ಫಲ ಡಬಲ್ ಸಿಗತ್ರಿ. ಆ ಫಲ ಎಲ್ಲರಿಗೆ ಸಿಗಬೇಕಂತ ಒಂದು ವಿಚಾರ ಇಟ್ಕೊಂಡು ನಮ್ಮ ಅಧ್ಯಕ್ಷರ R.T. ಪಾಟೀಲ್ ರೀ ಮತ್ತು ಅವ್ರ ಸಹಕಾರಿ ಇರುವಂಥ ನಮ್ಮ ವಿನೋದ್ ಕುಮಾರ್ ಅವರ ನಮ್ಮ ಎಲ್ಲ ಕಮಿಟಿ ಮೆಂಬರ್ ರೀ ಅವ್ರು ಏನು ಮಾಡ್ಯಾರ್ರಿಪ್ಪ ಇದು ಒಂದು ಸ್ಥಳ ನೋಡ್ಕೊಂಡು ಅಲ್ಲಿ ಒಂದು 7 ದಿನವರೆಗೆ ನಾವು ಎಲ್ಲರೂ ಹೋಗಿ ಕಾರ್ಯಕ್ರಮ ಮಾಡಿ ಅವ್ರಿಗೆ ನಮ್ಮ ಪಾಂಡುರಂಗದ ಮಾಹಿತಿ ಮಾಡಕ್ಕೆ ವಾಜಿ ಪ್ರೀತಿ ಪಾಂಡುರಂಗದ ಏನು ಪ್ರೀತಿ ಇರತ್ರಿ ಏನು ಮಾಹಿತಿ ಇರತ್ರಿ ಮತ್ತು ನಮ್ಮ ಸಂತ ವಾಂಗ್ಮಯ ಒಳಗೆ ಹೆಂಗೆ ನಿಮ್ಮ ಕಡೆ ಈಗ ಪದಗಳು ಬರ್ತಿರ್ತಾರೆ ನೋಡ್ರಿ ಮಹಾತ್ಮರ ಹೆಂಗೆ ಪದ ಬರ್ತಿರ್ತಾರ ಅದೇ ಪ್ರಕಾರ ಮರಾಠಿ ಒಳಗೆ ನಮ್ಮ ಸಂತ ಮಹಾತ್ಮ ಏನು ಬರ್ದಾರ ಪದಗಳನ್ನು ಬರ್ದಾರ ಆ ಅಭಂಗ ಪದಗಳು ಅದು ನಾವು ಏನು ಅದರದ್ದು ನಾವು ಭಗವಂತನಿಗೆ ಹೆಂಗೆ ನಾವು ಸಮೀಪವಾಗಿ ಹೋಗಿ ಅವ್ರದ್ದು ನಾಮಸ್ಮರಣ ಹೆಂಗೆ ಮಾಡ್ಬೇಕಂತ ಈ ಕಾರ್ಯಕ್ರಮ ಒಳಗೆ ಎಲ್ಲರಿಗೆ ಅಭ್ಯಾಸ ಮಾಡ್ಲಾಕ ಬರುತ್ತೆ. ಇಷ್ಟು ಮಾತು ಮುಗಿಸಿ ನಾನು ನಮ್ಮ 2 ಮಾತು ಮುಗಿಸ್ತೀನಿ. ಕುಂಡಲಿ ಕವರ್ದಾರಿ